ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂತಂದರೆ ದಕ್ಷಿಣ ಭಾರತದ ಸ್ಪೆಷಲ್ ಆದಂತಹ ಮೊಳಕೆ ಕಟ್ಟು ಸಾಂಬಾರು. ಇದನ್ನು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದು ತುಂಬ ಹೆಲ್ತಿಯಾಗಿರುತ್ತೆ ಸಾಂಬಾರು. ಇದು ಮಾಡೋದು ಕೂಡ ತುಂಬ ಈಸಿ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದರಲ್ಲಿರುವ ಕಲ್ಲೆಲ್ಲನೂ ಹಾರಿಸಿ ಚೆನ್ನಾಗಿ ತೊಳೆದು 2-3 ಸಲ ತೊಳೆದು ಓವರ್ ನೈಟು ನೆನೆಹಾಕಿ ಮಾರ್ನಿಂಗು ಇದನ್ನು ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಬಾಕ್ಸ್ ಆದರೂ ಆಗ್ಬೋದು, ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕಾಗುತ್ತೆ. ಕಟ್ಟಿ ಇಟ್ಟಿದ್ರೆ ಮಾರನೇ ಬೆಳಗ್ಗೆಗೆ ಈ ರೀತಿಯಾಗಿ ಮೊಳಕೆ ಬಂದಿರುತ್ತೆ. ಇದರಿಂದ ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಹೆಲ್ದಿ ಇರುತ್ತೆ. ಈಗ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾವು ಇದನ್ನು ವಿಸಲ್ ಬರೆಸ್ಕೋಬೇಕಾಗುತ್ತೆ. ಸೊ ಅದರಿಂದ ಈ ಕುಕ್ಕರ್ಗೆ ಹಾಕಿ ಇದು ಎಷ್ಟು ಮುಳುಗುತ್ತೆ ಅಲ್ಲಿ ತನಕ ನಾವು ನೀರನ್ನು ಹಾಕೋಬೇಕಾಗುತ್ತೆ. ಅಂದರೆ ಇದೇ ರಸದಲ್ಲಿ ನಾವು ಸಾಂಬಾರನ್ನು ಮಾಡಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ನೀರು ಸೇರಿಸಲ್ಲ. ಸೊ ಅದರಿಂದ ನೀವು ನೋಡ್ಕೊಂಡು ಇದಕ್ಕೆ ನೀರನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಈ ಕಾಳಿದೆಯಲ್ಲ, ಈ ಕಾಳು ಮುಳುಗೋ ತನಕ ನೀರನ್ನು ಇದಕ್ಕೆ ಸೇರಿಸ್ಕೊತೀನಿ. ಹೀಗೆ ಕಾಳು ಮುಳುಗೋಷ್ಟು ನೀರನ್ನು ಹಾಕಿ ಅದ್ರ ಮೇಲೆ 1 ಇಂಚು ಅಥವಾ 2 ಇಂಚು ನೀರು ನಿಲ್ಲೋ ಹಾಗೆ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಈ ರಸದಲ್ಲಿ ಏನಿರುತ್ತೆ ಅದರಲ್ಲೇ ಸಾಂಬಾರನ್ನು ಮಾಡಿದ್ರೆ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಮೊದಲೇ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ನಾನು 2 ವಿಸಲನ್ನು ತಗೊಂಡಾಗಿದೆ. ಈಗ ತಗೊಂಡಾದ್ಮೇಲೆ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಈಗ ಖಾರಕ್ಕೆ ನೋಡೋಣ. ಖಾರಕ್ಕೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಈರುಳ್ಳಿಯನ್ನು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಮತ್ತು ಸ್ವಲ್ಪವೇ ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಬೇಕಾದ್ರೆ ಜಾಸ್ತಿಯನ್ನು ಹಾಕೋಬೋದು. ಮತ್ತು ಫ್ರೆಶ್ ಕೋಕೋನಟ್ ತುರಿ ಅಂದರೆ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ, ಅಥವಾ ನೀವು ಬರೀ ಖಾರದ ಪುಡಿಯನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಧನಿಯಾ ಮತ್ತು ಖಾರದ ಪುಡಿ 2 ಮಿಕ್ಸಲ್ಲಿರುತ್ತೆ. ನೆಕ್ಸ್ಟು ಸಾಂಬಾರನ್ನ ಒಗ್ಗರಣೆಗೆ ನಾನಿಲ್ಲಿ ಗೆಜ್ಜಿಟ್ಟಿರುವಂತಹ 2 ಬೆಳ್ಳುಳ್ಳಿ ಮತ್ತು ಒಂದು 10-15 ಕರಿಬೇವಿನ ಎಲೆ ಮತ್ತು ಸಾಸಿವೆ ಜೀರಿಗೆಯನ್ನು ಇಟ್ಕೊಂಡಿದ್ದೀನಿ. ಇಷ್ಟು ಸಾಂಬಾರನ್ನು ನಾವು ಆದಮೇಲೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಕ್ಕೆ. ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಹೀಗೆ ಒಂದು ಬಾಣಲೆಯನ್ನು ಇಟ್ಟು ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ಹೀಗೆ ರೋಸ್ಟ್ ಮಾಡ್ಕೋಬೇಕಾಗ್ತಂದ್ರೆ ಹುರ್ಕೋಬೇಕಾಗುತ್ತೆ. ಕೆಲವರು ಡೈರೆಕ್ಟಾಗಿ ಕೆಂಡದಲ್ಲಿ ಸುಟ್ಕೋಬೋದು, ಅಥವಾ ಗ್ಯಾಸನ್ನು ಕೂಡ ಚಾಕಲ್ಲಿ ಚುಚ್ಚಿ ಆ ರೀತಿ ಸುಟ್ಕೊಂಡು ಕೂಡ ಮಾಡ್ಬೋದು. ಅಂದರೆ ಇದರಲ್ಲಿ ಟ್ರೆಡಿಷನಲ್ ಆಗಿ ಏನಂತಂದರೆ ನಾವು ಕೆಂಡದಲ್ಲಿ ಸುಟ್ಟು ಮಾಡ್ಬೋದಲ್ಲ, ಕಪ್ಪಗಾಗತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸುಟ್ಟು ಮಾಡ್ತಾರೆ. ಒಲೆಯಲ್ಲಿ ಮಾಡೋದಾದರೆ ಆ ರೀತಿ ಮಾಡ್ಬೋದು, ಇಲ್ಲ ಇದೇ ರೀತಿ ಬೇಕಾದರೆ ಹುರ್ಕೋಬೋದು. ಸ್ವಲ್ಪ ಆಯಿಲ್ ಹಾಕಿ ನಾನು ಜಾಸ್ತಿ ಇದೇ ರೀತಿಯಾಗಿ ಹುರಿತೀನಿ, ಯಾಕೆಂದರೆ ಗ್ಯಾಸ್ ಮೇಲೆ ಅಷ್ಟು ಸಫಿಷಿಯೆಂಟ್ ಇರೋದಿಲ್ಲ ಅಂತ. ನಿಮ್ಮ ಅನುಕೂಲಕ್ಕೆ ಹೇಗಿರುತ್ತೆ ಹಾಗೆ ಮಾಡಿಕೊಡಿ. ನೆಕ್ಸ್ಟು ನಾವು ಮಿಕ್ಸಿ ಜಾರನ್ನು ತಗೊಂಡು ಈ ಖಾರಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕೋತಾ ಇದ್ದೀನಿ. ಇಲ್ಲಿ ನನಗೆ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಈಗ ಹುರಿದಿದ್ದೀವಲ್ಲ ಅದನ್ನು ನೀವು ಹಾರೋಕ್ಕಿಡಬೇಕಾಗುತ್ತೆ, ಈರುಳ್ಳಿನೂ ಮತ್ತು ಬೆಳ್ಳುಳ್ಳಿನೂ. ಮತ್ತು ಇಲ್ಲಿ ನಾನು ಹುಣಸೆಹಣ್ಣನ್ನು ಸೇರಿಸ್ಕೊಂಡೆ ಮತ್ತು ಜೀರಿಗೆ, ಮೆಣಸು ಇವನ್ನೆಲ್ಲ ನಾವು ಖಾರಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ತೆಂಗಿನಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ನಾನು ಇಲ್ಲಿ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಮತ್ತು ಹುರಿದು ಇಟ್ಟಿದ್ವಲ್ಲ ನಾವು ಈರುಳ್ಳಿ ಬೆಳ್ಳುಳ್ಳಿ, ಅವುಗಳನ್ನು ತುಂಬ ಫುಲ್ ತಣ್ಣಗೆ ಆದಮೇಲೆ ಹಾಕೋಬೇಕು. ಬಿಸಿ ಇದ್ದಾಗ ಹಾಕೊಳ್ಳೋಕೆ ಹೋಗಬಾರ್ದು, ಯಾಕೆಂದರೆ ಖಾರನೂ ಕೂಡ ಬಿಸಿ ಆಗಬೇಕು ಮತ್ತು ಟೇಸ್ಟು ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಆಮೇಲೆ ತಕ್ಷಣ ಚೆನ್ನಾಗಿ ಹಾರಿದ ಮೇಲೆ ನೀವು ಇದನ್ನು ಖಾರಕ್ಕೆ ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಬಬೇಕಾಗುತ್ತೆ. ಮೊದಲೇ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿಲ್ಲ ಮತ್ತು ಬಿಸಿ ಇರುತ್ತೆ. ಈಗ ಇದನ್ನು ರುಬ್ಕೋಬೇಕಾಗುತ್ತೆ. ಈಗ ನೋಡಿ ನಾನು ಆಲ್ಮೋಸ್ಟ್ ಇದನ್ನು ಖಾರ ಎಲ್ಲ ರುಬ್ಬಿ ಆಗಿದೆ. ಈ ರುಬ್ಬಿದಂತಹ ಖಾರಕ್ಕೆ ನಾವೇನು ಮಾಡಬೇಕು ಅಂತಂದರೆ ಬೇಯಿಸಿದ್ವಲ್ಲ ಈಗ ಮೊಳೆ ಕಾಳು ಇರ್ತದಲ್ಲ, ಆ ಮೊಳೆ ಕಾಳನ್ನು ಇದಕ್ಕೆ ನಾವು 1 ಸ್ಪೂನು ಅಥವಾ 2 ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ಹಾಕಿ ಆಡಿಸ್ಕೊಂಡು, ಈಗ ನೋಡಿ ನಾನು ಅದೇ ಇದಿತ್ತಲ್ಲ ರಸ, ಕಾಳು ಬೇಯಿಸಿದ ರಸ ಇತ್ತಲ್ಲ, ಇದ್ರ ಜೊತೆಗೇ ಈಗ ಖಾರವನ್ನು ನಾನು ಹಾಕಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಸಾಂಬಾರು ಯಾವ ಕ್ವಾಂಟಿಟಿ ಅದಕ್ಕೆ ಬೇಕು ಅಷ್ಟನ್ನು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಅತಿ ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ, ಟೇಸ್ಟ್ ಹಾಳಾಗುತ್ತೆ.
ಜಸ್ಟ್ ಒಂದು ಮಿಕ್ಸಿ ಜಾರನ್ನು ತೊಳಿತೀವಲ್ಲ ಅಷ್ಟು ನೀರನ್ನು ನಾವು ಹಾಕ್ಕೋಬೋದು. ಹಾಕಿ ಇದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೀವು ನೋಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಡಬೇಕಾಗುತ್ತೆ. ಈಗ ಸಾರನ್ನೆಲ್ಲ ಚೆನ್ನಾಗಿ ನಾವು ಕುದಿಯೋಕ್ಕೆ ಇಡೋಣ. ಇದು ಒಲೆ ಮೇಲೆ ಚೆನ್ನಾಗಿ ಕುದ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ ಸಾಂಬಾರಿಗೆ ಬೇಕಾಗುವಂತಹ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕೋಬೇಕಾಗುತ್ತೆ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಅಂದಮೇಲೆ ಇದಕ್ಕೆ ಮೇಯ್ನು ಇಂಗ್ರೀಡಿಯೆಂಟು ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಗೆಜ್ಜಿ ಇದಕ್ಕೆ ಹಾಕೋಬೇಕಾಗುತ್ತೆ. ಬೆಳ್ಳುಳ್ಳಿಯನ್ನು ಗೆಜ್ಜಿ ಹಾಕೋದ್ರಿಂದ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಮೊಳಕೆ ಕಟ್ಟು ಸಾಂಬಾರು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದ್ರ ಜೊತೆಗೆ ನಾನು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇನ್ನು ಈರುಳ್ಳಿಯನ್ನು ಸೇರಿಸ್ಕೊಂಡು ಕೂಡ ನೀವು ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಒಲೆ ಮೇಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಆಯಿತು. ಈಗ ಸಾಂಬಾರು ಕೂಡ ಚೆನ್ನಾಗಿ ಈ ಕಡೆ ಚೆನ್ನಾಗಿ ಕುದೀತಾ ಇದೆ. ನೀವು ಈಗ ಅದಕ್ಕೆ ಉಪ್ಪು ಖಾರ ಎಲ್ಲನೂ ಸರಿಯಾಗಿದೆಯಾ ಅಂತ ನೋಡ್ಕೋಬೋದು, ಟೆಸ್ಟ್ ಮಾಡ್ಕೋಬೋದು. ಟೆಸ್ಟ್ ಮಾಡಿ ಆಮೇಲೆ ನೀವು ಇದಕ್ಕೆ ಒಗ್ಗರಣೆಯನ್ನು ಹಾಕಿದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಒಂದೆರಡು ಸುತ್ತು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದಮೇಲೆ ನಾವು ಮಾಡಿದಂತಹ ಒಗ್ಗರಣೆಯನ್ನು ಈ ಸಾಂಬಾರಲ್ಲಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸನ್ನು ಕೊಟ್ಟರೆ ಸಾಂಬಾರು ನಮಗೆ ಒಳ್ಳೆ ಸಾಂಬಾರಿಗೆ ರೆಡಿ ಆಗುತ್ತೆ. ಇದನ್ನು ನಾವೀಗ ಫ್ಲೇಮನ್ನು ಆಫ್ ಮಾಡೋಣ. ಆಫ್ ಮಾಡಿ ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಮೊಳಕೆ ಕಟ್ಟು ಸಾಂಬಾರು ರೆಡಿಯಾಗಿದೆ. ನಾನು ಇದನ್ನು ರೈಸು ಮತ್ತು ಪಲ್ಯದ ಜೊತೆ, ಮೊಳೆ ಹುಳಿ ಕಾಳು ಪಲ್ಯದ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ. ನೀವು ಕೂಡ ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೊಂದು ಒಳ್ಳೆ ಉತ್ತಮವಾದ ಡಿಶ್ ಆಗಿರುತ್ತೆ. ನೀವು ಮಧ್ಯಾಹ್ನದ ಮೀಲ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.